ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಶಾಕ್. ರೆಡ್ಡಿ ಅಪರಾಧಿ, ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಬಿಗ್ ಶಾಕ್ ಜನಾರ್ದನ ರೆಡ್ಡಿ ಪಾಲಿಗೆ. OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ದೆಹಲಿಯ ಸಿಬಿಐ ಕೋರ್ಟ್ನಿಂದ ತೀರ್ಪು ಪ್ರಕಟ. ಶಾಸಕ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ತೀರ್ಪು ಬಂದಿದೆ. ದೆಹಲಿಯ ಸಿಬಿಐ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿ ಈಗ ಅಪರಾಧಿ. ಯಡಿಯೂರಪ್ಪ ಆಡಳಿತದ ಸಂದರ್ಭದಲ್ಲಿ ನಡೆದಿದ್ದಂತಹ ಅಕ್ರಮ ಗಣಿಗಾರಿಕೆ ಕೇಸ್ ಇದು. OMC ಅಕ್ರಮ ಮೈನಿಂಗ್ ಕೇಸ್. ಆ ಕೇಸ್ನಲ್ಲೀಗ ಜನಾರ್ದನ ರೆಡ್ಡಿ ಅಪರಾಧಿ. ಸಿಬಿಐ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿದೆ. ಶಾಸಕ ಜನಾರ್ದನ ರೆಡ್ಡಿ ಅಪರಾಧಿ ಎನ್ನುವ ತೀರ್ಪು ಹೊರಬಿದ್ದಿದೆ. ಅದಿರಿನ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಪ್ರಕರಣ ಅದು. ಶಾಸಕ ಜನಾರ್ದನ ರೆಡ್ಡಿ ಆ ಕಂಪನಿಯ ಮುಖ್ಯಸ್ಥರಾಗಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಿಬಿಐ ಕೋರ್ಟ್ನಿಂದ ಬಹಳ ದೊಡ್ಡ ಶಾಕ್ ಜನಾರ್ದನ ರೆಡ್ಡಿ ಪಾಲಿಗೆ. ಕೋರ್ಟ್ ಹೇಳಿದ್ದೇನು, ಈ ಪ್ರಕರಣದಲ್ಲಿ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆದೇಶದ ಅನ್ವಯ? ಪ್ರತಿಮಾ, ಸದ್ಯಕ್ಕೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿಬಿಐ ವಿಶೇಷ ನ್ಯಾಯಾಲಯ ಓಬಳಾಪುರ ಮೈನಿಂಗ್ ಅಕ್ರಮ ಗಣಿಗಾರಿಕೆ ನಡೆದಿತ್ತು. ಈ ಪ್ರಕರಣದಲ್ಲಿ ಒಟ್ಟು 5ರನ್ನ ಅಪರಾಧಿಗಳು ಅನ್ನುವಂಥ ನಿಟ್ಟಿನ ತೀರ್ಪನ್ನು ಕೊಟ್ಟಿದೆ. ಇದರಲ್ಲಿ ಬಹು ಮುಖ್ಯವಾಗಿ ಜನಾರ್ದನ ರೆಡ್ಡಿ ಸೇರಿದಂತೆ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಇನ್ನುಳಿದಂತಹ 3ರನ್ನ ಈ ಒಂದು ಪ್ರಕರಣದಲ್ಲಿ ಅಪರಾಧಿಗಳು ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡಿದೆ. 2019ರಲ್ಲಿ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪ ಅವರು ಈ ಒಂದು ಪ್ರಕರಣವನ್ನು ವಹಿಸಿದ್ರು. 2011ರಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನು ಬಂಧಿಸಲಾಗಿತ್ತು. ಮುಖ್ಯವಾಗಿ ಚಂಚಲ್ಗೌಡ ಜೈಲ್ ಹಾಗೂ ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ಇವರನ್ನು ಇಡಲಾಗಿತ್ತು. ನಂತರ ಅವರು ಬೇಲ್ ಸಿಕ್ತು. ಬೇಲ್ ಸಿಕ್ಕಿದ ಮೇಲೂ ಕೂಡ ಅವರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದರು. ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಈಗ ಶಾಸಕರಾಗಿದ್ದಾರೆ. ಈಗ ಅವರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಈ ಒಂದು ಅಕ್ರಮ ಅದಿರು ಗಣಿಗಾರಿಕೆಯ ಪ್ರಕರಣದಲ್ಲಿ ಏನಿದೆ, ಈ ಒಂದು ಪ್ರಕರಣದಲ್ಲಿ ಇವರನ್ನ ಸಿಬಿಐನ ವಿಶೇಷ ನ್ಯಾಯಾಲಯ ಸುದೀರ್ಘ ವಿಚಾರಣೆಯನ್ನ ನಡೆಸಿ ಈಗ ಇವರನ್ನ ಅಪರಾಧಿಗಳು ಅನ್ನುವಂತಹ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿರುವಂತಹದ್ದು. ಇದು ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಗ್ತಾ ಇದೆ. ಮುಖ್ಯವಾಗಿ ಈ ಪ್ರಕರಣದಲ್ಲಿ 2 ಅಧಿಕಾರಿಗಳನ್ನ ನಿರಪರಾಧಿಗಳು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನು ನೀಡಿದೆ. ಇನ್ನುಳಿದಂತೆ ಇನ್ನೊಬ್ಬರು ಸಾವನ್ನಪ್ಪಿದ್ದಾರೆ. ಅವರನ್ನ ಬಿಟ್ಟರೆ ಇನ್ನು ಉಳಿದ 5 ಮಂದಿಯನ್ನ ಅಪರಾಧಿಗಳು ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ತೀರ್ಪನ್ನು ಕೊಟ್ಟಿರುವಂತಹದ್ದು. ಇವರು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡಿದ್ದಾರೆ. 29 ಲಕ್ಷ ಟನ್ ಅಷ್ಟು ಇವರು ಗಣಿಗಾರಿಕೆಯನ್ನು ಮಾಡಿ ಸಾಗಾಟನೆಯನ್ನು ಮಾಡಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಬಹಳಷ್ಟು ನಷ್ಟ ಆಗಿದೆ. ಮತ್ತೆ ಆಂಧ್ರ ಪ್ರದೇಶದಲ್ಲಿ ಮೈನಿಂಗ್ಗೆ ಒಂದು ಅನುಮತಿಯನ್ನು ಪಡೆದು ಪರವಾನಗಿಯನ್ನು ಪಡೆದು ಕರ್ನಾಟಕದಲ್ಲೂ ಕೂಡ ಮೈನಿಂಗ್ ಅನ್ನು ಮಾಡಿರುವಂತಹದ್ದು. ಜೊತೆಗೆ ಗಡಿ ಭಾಗದಲ್ಲೂ ಕೂಡ ಒತ್ತುವರಿಯನ್ನು ಮಾಡಿ ಗಣಿಗಾರಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲಿತ್ತು. ಈಗ ಆರೋಪ ಸಾಬೀತಾಗ್ತಾ ಇದೆ. ಈಗ ಜನಾರ್ದನ ರೆಡ್ಡಿ ಅವರನ್ನ ಕೋರ್ಟ್ ಈಗ ಅವರನ್ನ ಅಪರಾಧಿ ಅನ್ನುವಂತಹ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡಿರುವಂತಹದ್ದು, ಆದೇಶವನ್ನು ಕೊಟ್ಟಿರುವಂತಹದ್ದು. ತೀರ್ಪನ್ನ ಅಂದ್ರೆ ಅವರಿಗೆ ಎಷ್ಟು ವರ್ಷ ಶಿಕ್ಷೆ ಅನ್ನುವಂತಹದನ್ನ ಇನ್ನೂ ಪ್ರಕಟ ಮಾಡಿಲ್ಲ. ನಾಳೆ ಅಥವಾ ನಾಡಿದ್ದು ಅವರಿಗೆ ಶಿಕ್ಷೆ ಪ್ರಮಾಣವನ್ನು ಕೂಡ ಕೋರ್ಟ್ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಹರೀಶ್, ಈವರೆಗಿನ ವಿಚಾರ ನಾವು ಗಮನಿಸ್ತಾ ಹೋದಾಗ ಆರೋಪಿಯಾಗಿದ್ರು, ಆದ್ರೆ ಈಗ ಹಾಗಲ್ಲ, ಅಪರಾಧಿ ಅಂತಲೇ ತೀರ್ಪು ಪ್ರಕಟ ಆಗಿದೆ. ತಾವು ಹೇಳೋ ಹಾಗೆ ಇನ್ನು ಶಿಕ್ಷೆಯನ್ನ ಪ್ರಕಟಿಸೋದೊಂದೇ ಬಾಕಿ ಉಳಿದಿರುವಂತದ್ದು. ಮತ್ತೆ ರಾಜಕೀಯಕ್ಕೆ ವಾಪಸ್ಸಾಗಿ ಶಾಸಕರಾಗಿ ಹೊಸ ಅಧ್ಯಾಯವನ್ನ ಓಪನ್ ಮಾಡ್ತೀನಿ ಅಂತ ಮುಂದಾಗಿದ್ದಂತಹ ರೆಡ್ಡಿಗೆ ಇದು ಬಹಳ ದೊಡ್ಡ ಶಾಕ್ ಆಗಿದ್ರೆ. ಹೌದು ಪ್ರತಿಮಾ, ಅವರು ಕೂಡ ಬಹಳಷ್ಟು ರಾಜಕೀಯ ಹಿನ್ನಡೆ ಆಗಿತ್ತು. ಅವರು ಈ ಒಂದು ಸಿಬಿಐ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಜೈಲುವಾಸವನ್ನು ಕೂಡ ಅನುಭವಿಸಿದ್ರು. ಮತ್ತೆ ಬೇಲ್ ಪಡೆದು ವಾಪಸ್ ಬಂದ ಬಳಿಕ ಕೂಡ ಅವರು ಯಾವುದೇ ಕಾರಣಕ್ಕೂ ಬಳ್ಳಾರಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೋರ್ಟ್ ಆದೇಶವನ್ನು ಮಾಡಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ನ ಮನವಿಯ ಮೇರೆಗೆ ಅವರು ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಅವಕಾಶ ಕೂಡ ಸಿಕ್ತು. ಆದರೆ ಅವರು ಬಳ್ಳಾರಿಯಿಂದ ಹೊರತಾಗಿ ಗಂಗಾವತಿಯಲ್ಲಿ ಈ ಬಾರಿಯ ಚುನಾವಣೆಯನ್ನು ಎದುರಿಸಿದ್ರು. ಒಂದು ತಮ್ಮದೇ ಆದ ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ
ಪಕ್ಷದ ಅಭ್ಯರ್ಥಿಯಾಗಿ ಅವರು ಗಂಗಾವತಿಯಲ್ಲಿ ಚುನಾವಣೆಯನ್ನು ಎದುರಿಸಿದ್ರು, ಮತ್ತೆ ಅತ್ಯಧಿಕ ಮತಗಳಿಂದ ಅವರು ಗೆಲುವನ್ನು ಕೂಡ ಸಾಧಿಸಿದ್ರು. ಇತ್ತೀಚೆಗೆ ಅವರು ಬಿಜೆಪಿ ಪಕ್ಷವನ್ನು ಕೂಡ ಮರು ಸೇರ್ಪಡೆಗೊಂಡಿದ್ರು. ಮತ್ತು ಅವರು ರಾಜಕೀಯ ಜೀವನ ಚೆನ್ನಾಗಾಗ್ತಾ ಇದೆ, ಅವರು ರಾಜಕೀಯವಾಗಿ ಮತ್ತೆ ಮೇಲ್ ಬರ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಈಗ CBI ಕೋರ್ಟ್ ಈಗ ಅವರಿಗೆ ಶಾಕ್ ನೀಡಿರುವಂತಹದ್ದು. ಓಬಳಾಪುರಂ ಮೈನಿಂಗ್ ಕಂಪನಿ ಅಕ್ರಮ ಎಸಗಿದೆ, 29 ಲಕ್ಷ ಟನ್ ಅದಿರು ಸಾಗಾಣಿಕೆ ಆಗಿರುವಂತಹದ್ದು ಅಕ್ರಮ ನಡೆದಿದೆ. ಮತ್ತೆ ಸರ್ಕಾರಕ್ಕೆ ಒಂದು ಲೆಕ್ಕ ಕೊಟ್ಟು ಇವರೊಂದು ಲೆಕ್ಕವನ್ನ ಮಾಡಿದ್ದಾರೆ, ಅಕ್ರಮವಾಗಿ ಅದಿರನ್ನ ಸಾಗಿಸಿದ್ದಾರೆ ಅನ್ನುವಂತಹದ್ದು ಈಗ ಸ್ಪಷ್ಟ ಆಗ್ತದೆ. ಇವರ ಜೊತೆಗೆ ಇನ್ನುಳಿದಂತಹ ಶ್ರೀನಿವಾಸ್ ರೆಡ್ಡಿ ಆಗಿರಬಹುದು, ಇನ್ನುಳಿದ ಅಧಿಕಾರಿಗಳಿಗೂ ಕೂಡ ಈ ಒಂದು ಶಿಕ್ಷೆ ಆಗಿರುವಂತಹದ್ದು. ಮುಖ್ಯವಾಗಿ ಈ ಒಂದು ಅಕ್ರಮ ಗಣಿಗಾರಿಕೆ ನಡೆಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ, ಈ ಅಕ್ರಮ ಗಣಿಗಾರಿಕೆ ನಡೆಯುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸಾಥನ್ನು ಕೊಟ್ಟಿರ್ತಾರೆ. ಈಗ ಅಧಿಕಾರಿಗಳಿಗೂ ಕೂಡ ಈಗ ಶಾಕ್ ಎದುರಾಗಿರುವಂತಹದ್ದು, ಅವರುಗಳು ಕೂಡ ಅಪರಾಧಿಗಳು ಅನ್ನುವಂಥ ನಿಟ್ಟಿನಲ್ಲಿ ಈಗ CBI ಕೋರ್ಟ್ ತೀರ್ಪನ್ನು ಕೊಟ್ಟಿರುವಂತಹದ್ದು. ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಹೊರಗಿದ್ದುಕೊಂಡೇ ರಾಜಕಾರಣವನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಮುನ್ನೆಲೆಗೆ ಕೂಡ ಬಂದಿದ್ರು, ಬಿಜೆಪಿಗೆ ಮತ್ತೆ ಸೇರ್ಪಡೆ ಆಗಿದ್ರು. ಅವರು ಕೂಡ ಒಂದು ಮೈನ್ ಲೈಟ್ ಬರ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿಯೇ ಈಗ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂತಹದ್ದು. ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅಂತಂದ್ರೆ ಒಂದು ಕಾಲದಲ್ಲಿ ಬಿಜೆಪಿಗೆ ಒಂದು ರೀತಿಯಾದಂತಹ ಶಕ್ತಿ ಆಗಿದ್ರು. ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಾರವನ್ನು ರಚನೆ ಮಾಡುವಂತ ಸಂದರ್ಭ ಆಗಿರಬಹುದು. ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಬಹಳಷ್ಟು ಮುಖ್ಯ ಆಗಿತ್ತು. ಮತ್ತೆ ಇದೇ ಒಂದು ಮೈನಿಂಗ್ ಪ್ರಕರಣದಲ್ಲಿ ಅವರು ಸಿಲುಕಿಕೊಂಡಿದ್ರು, ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡಿದ್ದಾರೆ. ಆಂಧ್ರ ಮತ್ತೆ ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿ ಅಲ್ಲಿ ಎಗ್ಗಿಲ್ಲದೆ ಗಣಿಗಾರಿಕೆಯನ್ನು ಮಾಡಿದ್ರು. ಸರ್ಕಾರಕ್ಕೆ ಒಂದು ಲೆಕ್ಕವನ್ನು ಕೊಟ್ಟಿದ್ರು, ಪರವಾನಿಗೆ ಇಲ್ಲದೆ ಇದ್ರೂ ಕೂಡ ಗಣಿಗಾರಿಕೆಯನ್ನು ಮಾಡಿದ್ರು. ಆಂಧ್ರದಲ್ಲಿ ಪರವಾನಿಗೆ ತಗೊಂಡು ಕರ್ನಾಟಕದಲ್ಲಿ ಮೈನಿಂಗ್ ಅನ್ನ ಮಾಡಿದ್ರು ಅನ್ನುವಂಥ ಆರೋಪ ಅವ್ರ ಮೇಲಿತ್ತು. ಸುದೀರ್ಘವಾದಂತಹ ಕಾನೂನು ಹೋರಾಟವನ್ನು ಅವರು ಎದುರಿಸಿದ್ರು, ಜೈಲಿಗೆ ಹೋಗಿ ಬಂದ್ರು, ಹಿಂಡಲಗ ಜೈಲಿಗೆ ಹೋಗಿದ್ರು, ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಅವರು ಕಳೆದಿದ್ರು. ಇದರ ಮಧ್ಯದಲ್ಲಿ ಅವರಿಗೆ ಬಳ್ಳಾರಿಗೂ ಹೋಗ್ಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಅವಕಾಶ ಇರಲಿಲ್ಲ. ಅಂದ್ರೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಕೋರ್ಟ್ ಕೂಡ ಷರತ್ತನ್ನು ವಿಧಿಸಿತ್ತು, ನೀವು ಯಾವುದೇ ಕಾರಣಕ್ಕೂ ಬಳ್ಳಾರಿಗೆ ಹೋಗೋಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಆಗಾಗ ಪರ್ಮಿಷನ್ ತಗೊಂಡು ಅವರು ಹೋಗಿ ಬರ್ತಾ ಇದ್ದು ಬಿಟ್ರೆ, ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಬಳ್ಳಾರಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಅವರ ಪತ್ನಿಯನ್ನ ಬಳ್ಳಾರಿಯಲ್ಲಿ ಚುನಾವಣೆ ಕಣಕ್ಕೆ ಇಳಿಸಿದ್ರು, ಅವರದ್ದೇ ಒಂದು ಹೊಸ ಪಕ್ಷವನ್ನ ಈ ಬಾರಿ ಒಂದು ಹುಟ್ಟಾಕಿದ್ರು. ಮತ್ತೆ ಅವರು ಕೊಪ್ಪಳದ ಗಂಗಾವತಿಯಲ್ಲಿ ಹೋಗಿ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಮುಖ್ಯವಾಗಿ ಒಂದು ಗೆಲುವನ್ನು ಕೂಡ ಸಾಧಿಸಿದ್ರು. ಒಂದಷ್ಟು ಒಳ್ಳೆ ಮತಗಳು, ಅವರ ಅಭ್ಯರ್ಥಿಗಳು ಒಳ್ಳೆ ಮತಗಳನ್ನು ಕೂಡ ತೆಗೆದುಕೊಂಡಿದ್ರು. ಮತ್ತೆ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಅವರು ಮತ್ತೆ ಬಿಜೆಪಿ ಪಕ್ಷಕ್ಕೆ ಮತ್ತೆ ವಾಪಸ್ ಸೇರ್ಪಡೆ ಆಗಿತ್ತು. ಸೇರ್ಪಡೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಅನೇಕ ಚರ್ಚೆಗಳಾಗಿತ್ತು. ಜನಾರ್ದನ ರೆಡ್ಡಿ ಅವರನ್ನ ಸೇರಿಸ್ಕೊಳ್ಬಾರ್ದು, ಇವರು ಅಕ್ರಮ ಗಣಿಗಾರಿಕೆಯ ಆರೋಪಿಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಸಾಕಷ್ಟು ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ನಂತರ ಅವರು ಬಿಜೆಪಿ ಪಾರ್ಟಿಯಲ್ಲಿ ಸೇರ್ಕೊಂಡು ಮತ್ತೊಂದು ಹೊಸ ರಾಜಕೀಯ ಅಧ್ಯಾಯವನ್ನು ಅವರು ಶುರು ಮಾಡಿದ್ರು. ಇಂತಹ ಸಂದರ್ಭದಲ್ಲೇ ಇವರಿಗೆ ಶಾಕ್ ಎದುರಾಗಿರುವಂತಹದ್ದು. ಒಂದು ವೇಳೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಯಿತು ಅಂತಂದ್ರೆ ಅವರು ಶಾಸಕ ಸ್ಥಾನವನ್ನು ಕೂಡ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಅವರಿಗೆ ಆಪ್ಷನ್ಸ್ಗಳಿದೆ. ಈಗ CBI ವಿಶೇಷ ನ್ಯಾಯಾಲಯ ಈಗ ಕೊಟ್ಟಿರ್ತಕ್ಕಂತಹ ತೀರ್ಪು, ಅವರು ಮುಂದೆ ಹೈಕೋರ್ಟ್ನಲ್ಲಿ ಕೂಡ ಇದನ್ನು ಚಾಲೆಂಜ್ ಮಾಡ್ಬೋದು. ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆ ಆಯಿತು ಅಂತಂದರೆ ಅದನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಚಾಲೆಂಜನ್ನು ಮಾಡಬಹುದು. ಮುಖ್ಯವಾಗಿ ಈಗಷ್ಟೇ ತೀರ್ಪನ್ನು ಕೊಟ್ಟಿರುವಂತಹದ್ದು. ತೀರ್ಪಿನ ಆದೇಶದಲ್ಲಿ ಯಾವ್ಯಾವ ಅಂಶಗಳನ್ನು CBI ನ್ಯಾಯಾಲಯದ ವಿಶೇಷ ಜಡ್ಜ್ ಯಾವ್ಯಾವ ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ಇವರನ್ನು ಅಪರಾಧಿ ಅಂತ ಘೋಷಿಸಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಮತ್ತು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಒಂದು ವೇಳೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಅವರು ಶಾಸಕ ಸ್ಥಾನವನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ಮುಂದೆ 6 ವರ್ಷಗಳ ಕಾಲ ಅವರು ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡದ ರೀತಿಯ ಕೂಡ ಆಗುತ್ತೆ. ಹಾಗಾಗಿ ಅವರ ಒಂದು ರಾಜಕೀಯದ ಮೇಲೆ ಈಗ ಕಾರ್ಮೋಡ ಕವಿದಿರುವಂತಹದ್ದು. ಶಿಕ್ಷೆಯ ಪ್ರಮಾಣದ ಮೇಲೆ ಅವೆಲ್ಲವೂ ಅವರ ರಾಜಕೀಯ ಭವಿಷ್ಯ ನಿಂತಿರುತ್ತೆ ಅನ್ನುವಂಥದ್ದು. ಪ್ರತಿಮಾ, ಹರೀಶ್, ಈಗ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಯಾಕಂದ್ರೆ ಈಗ ಬಂದಿರುವಂತದ್ದು ತೀರ್ಪು ಆದೇಶ, ಅವರು ಅಪರಾಧಿ ಅಂತೇಳಿ, ಹಾಗಾಗಿ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕಾಗತ್ತಾ ಅಥವಾ ಯಾವ ರೀತಿಯಲ್ಲಿ ನಡೀತಾ ಹೋಗುತ್ತೆ? ತಾವು ಹೇಳ್ತಾ ಇದ್ರಿ ಅವ್ರಿಗೆ ಕಾನೂನಾತ್ಮಕವಾಗಿ ಅವಕಾಶ ಇದೆ ಅಂತಲ್ಲವು, ಆದರೆ ಎಲ್ಲವೂ ಈಗ ನಿರ್ಭರ ಆಗಿರೋದು ಎಷ್ಟು ವರ್ಷ ಅವರಿಗೆ ಶಿಕ್ಷೆಯ ಪ್ರಮಾಣ ಇರುತ್ತೆ ಅದರ ಮೇಲೆನಾ, ಹೇಗೆ?
ಹೌದು ಪ್ರತಿಮಾ, ಈಗ ಅವರಿಗೆ ಶಿಕ್ಷೆ ಪ್ರಮಾಣ ಯಾವ ಪ್ರಮಾಣದಲ್ಲಿ ಈಗ ಕೋರ್ಟ್ ಶಿಕ್ಷೆಯನ್ನ ಕೊಡುತ್ತೆ ಅನ್ನುವಂತಹದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಎಷ್ಟು ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಅನ್ನುವಂತಹದ್ದು. ಒಂದು ವೇಳೆ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆಯನ್ನಾದರೂ ಕೊಟ್ಟಿದ್ದೇ ಆದಲ್ಲಿ ಅವರು ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ಬೇಕಾಗತ್ತೆ. ಜೊತೆಗೆ ಅವರು ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಯನ್ನು ಕೂಡ ಎದುರಿಸ್ತಾ ಇರುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಅವರ ರಾಜಕೀಯ ಒಂದು ಜೀವನದ ಮೇಲೆ ಒಂದು ಕಾರ್ಮೋಡ ಈಗ ಕವಿದಂತಾಗಿರುವಂತಹದ್ದು. ಮುಖ್ಯವಾಗಿ ಅವರಿಗೂ ಕೂಡ ಈಗ ಸಿಬಿಐ ವಿಶೇಷ ನ್ಯಾಯಾಲಯದ ಏನು ತೀರ್ಪೇನಿದೆ ಇದನ್ನ ಪ್ರಶ್ನೆ ಮಾಡುವಂತಹ ಕಾನೂನು ಹೋರಾಟ ಮಾಡುವಂತಹ ಅವಕಾಶಗಳಿದೆ. ಇದು ಈಗ ಜಡ್ಜ್ಮೆಂಟ್ ಬಂದಿದೆ, ಅಪರಾಧಿ ಅನ್ನುವಂತಹ ತೀರ್ಪು ಬಂದಿದೆ. ಒಂದು ವೇಳೆ ಅವರು ಎಷ್ಟು ವರ್ಷ ಶಿಕ್ಷೆ ಪ್ರಮಾಣವನ್ನ ಜಡ್ಜ್ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಏನಾದರೂ ಪ್ರಕಟ ಮಾಡಿದ್ರೆ ಹರೀಶ್ ಹಾಗೆ ಸಂಪರ್ಕದಲ್ಲಿದೆ, ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈ ಕೇಸ್ನಲ್ಲಿ ರೆಡ್ಡಿ ಅಪರಾಧಿ. ಆಂಧ್ರ ಕರ್ನಾಟಕದ ಗಡಿ ಭಾಗದ ಓಬಳಾಪುರಂ ಪ್ರದೇಶ ಏನಿದೆ ಅದರಿನ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಪ್ರಕರಣ ಇದು. ಶ್ರೀನಿವಾಸ ರೆಡ್ಡಿ OMC ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು, ಜನಾರ್ದನ್ ರೆಡ್ಡಿ ಆ ಕಂಪನಿಯ ಮುಖ್ಯಸ್ಥರಾಗಿದ್ರು. ಆ ಕಂಪನಿಗೆ ಗಣಿಗಾರಿಕೆಗೆ ಮಂಜೂರಾತಿ ಕೊಡುವಲ್ಲಿ ಅಕ್ರಮ ಆಗಿದೆ. ಅರಣ್ಯ ಇಲಾಖೆ, ಗಣಿ ಇಲಾಖೆಯಿಂದ ಅಕ್ರಮ ನಡೆದಿತ್ತು. ಈಗ ಈ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಎನ್ನುವ ತೀರ್ಪು ಬಂದಿದೆ. 29 ಲಕ್ಷ ಟನ್ ಅದಿರನ್ನ ಲೂಟಿ ಮಾಡಿದಂತಹ ಆರೋಪ, 884 ಕೋಟಿ ರೂಪಾಯಿ ಆದಾಯ ಪಡೆದಿದ್ದಾರೆ ಎನ್ನುವಂತಹ ಆರೋಪ. ರೆಡ್ಡಿ ವಿರುದ್ಧ ಕೇಸೇನು ದಾಖಲಾಗುತ್ತೆ, ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ. ನಂತರ ಅದರಲ್ಲಿ ಜೈಲು ಪಾಲಾಗಿ ಬಂದಿದ್ರು, ಬೇಲ್ ಮೇಲೆ ಹೊರಗೆ ಬಂದ್ರು. ಈಗ ದೆಹಲಿಯ ಸಿಬಿಐ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್ ತಾವು ವಿವರಿಸ್ತಾ ಇದ್ರಿ. ಈಗ ಕೇಸಿನ ಆಳಕ್ಕೆ ನಾವು ಇಳಿಯೋದಾದ್ರೆ ಈ ಕೇಸ್ ಎಷ್ಟು ಪ್ರಮುಖ ಆಗುತ್ತೆ ಅಂತ ಅನ್ನೋದು, ಯಾಕಂದ್ರೆ ಇದು ನಮ್ಮ ರಾಜ್ಯದ ಸಂಪತ್ತನ್ನ ಅವರು ಕೊಳ್ಳೆ ಹೊಡೆದಿದ್ರು ಅನ್ನುವಂಥದ್ದು ಪ್ರಮುಖ ಆಗುತ್ತೆ. ಹಾಗಾಗಿ ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ಪ್ರತಿಮಾ, ಇಂಥದ್ದೊಂದು ಕೇಸ್ ಬಂದಾಗ ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆಂಧ್ರ ಹಾಗೂ ಕರ್ನಾಟಕದ ಗಡಿ ಭಾಗಗಳಲ್ಲಿ ಯಥೇಚ್ಛವಾಗಿ ಅದಿರನ್ನು ದೋಚ್ತಾ ಇದ್ದಾರೆ, ಅದನ್ನು ಚೀನಾಗೆ ಸಾಗಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೇಳಿದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ SR ಹಿರೇಮಠ ಅವರು ಸಮಾಜ ಪರಿವರ್ತನಾ ಸಂಘಟನೆಯ ಏನು ಮುಖ್ಯಸ್ಥರಾಗಿ SR ಹಿರೇಮಠ ಅವರು ಹೋರಾಟವನ್ನು ಶುರು ಮಾಡ್ತಾರೆ. ಇದು ನಿಜಕ್ಕೂ ಸಾಧ್ಯವಾ, SR ಹಿರೇಮಠರಿಗೆ ಇದು ನಿಜಕ್ಕೂ ಸಾಧ್ಯವಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳು ಎದುರಾಗಿತ್ತು. SR ಹಿರೇಮಠ ಅವರು ಇದನ್ನು ಚಾಲೆಂಜನ್ನು ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಚಾಲೆಂಜನ್ನು ಮಾಡಿ ಕಾನೂನು ಹೋರಾಟವನ್ನು ಶುರು ಮಾಡ್ತಾರೆ. ಆಗ ಇಲ್ಲಿ ಮುಖ್ಯವಾಗಿ ಆಂಧ್ರ ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇರುವಂತಹದಕ್ಕೆ ಸಾಕ್ಷ್ಯಗಳು ಸಿಗ್ತವೆ. ಮುಖ್ಯವಾಗಿ ಇಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಆಗ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವರು ಸಚಿವರಾಗಿದ್ರು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು. ಅದನ್ನು ಕೂಡ ಬಳಸ್ಕೊಂಡವರು, ತಮ್ಮ ಅಧಿಕಾರವನ್ನು ಕೂಡ ಬಳಸ್ಕೊಂಡವರು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಆಗ ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಸರ್ಕಾರ ಇರುತ್ತೆ. ರಾಜಶೇಖರ್ ರೆಡ್ಡಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರಿಗೆ ಸಹಾಯ ಸಿಗುತ್ತೆ. ಅಲ್ಲಿ ಪರವಾನಗಿಯನ್ನು ತೆಗೆದುಕೊಂಡು ಕರ್ನಾಟಕದಲ್ಲೂ ಗಣಿಗಾರಿಕೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಆ ಒಂದು ಆಂಧ್ರ ಮತ್ತು ಕರ್ನಾಟಕ ಗಡಿ ಏನಿದೆ ಅದನ್ನೇ ಮರೆಮಾಚಿಬಿಡ್ತಾರೆ. ಅದು ಯಾವುದು ಆಂಧ್ರ ಯಾವುದು ಕರ್ನಾಟಕ ಅನ್ನುವಂತಹ ಗಡಿ ಪ್ರದೇಶವನ್ನು ಗುರುಸೋದೇ ಕಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಗಣಿಗಾರಿಕೆ ನಡೆಯುತ್ತೆ, ಅಕ್ರಮ ಗಣಿಗಾರಿಕೆ ನಡೆಯುತ್ತೆ. ಸುಮಾರು 29 ಲಕ್ಷ ಟನ್ ಅಷ್ಟು ಅದಿರನ್ನ ಇವರು ಸಾಗಾಟನೆಯನ್ನ ಮಾಡಿರ್ತಾರೆ. ಇದು ಅಕ್ರಮವಾಗಿ ನಡೆದಿರುತ್ತೆ ಅನ್ನುವಂಥದ್ದು ಈಗ ಸಾಬೀತಾಗಿರುವಂತಹದ್ದು. ಮುಖ್ಯವಾಗಿ SR ಹಿರೇಮಠ ಅವರು ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಸಫಲರಾಗಿರುವಂತಹದ್ದು. ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಇದರಲ್ಲಿ ಜನಾರ್ದನ ರೆಡ್ಡಿ ಈ ಕೇಸ್ನಲ್ಲಿ ಈಗ ಅಪರಾಧಿ ಎನ್ನುವುದು ತೀರ್ಪು ಪ್ರಕಟ ಆಗಿದೆ. ಈಗ ಬಂಧನದ ಭೀತಿ. ರೆಡ್ಡಿ ಅಪರಾಧಿ, ಶಿಕ್ಷೆ ಪ್ರಕಟ ಆಗೋದಷ್ಟೇ ಬಾಕಿ. ಶೀಘ್ರದಲ್ಲೇ ಶಿಕ್ಷೆ ಪ್ರಮಾಣವನ್ನ ಕೂಡ ಸಿಬಿಐ ಕೋರ್ಟ್ ಪ್ರಕಟಿಸುತ್ತೆ. ಈಗ ಬಂಧನದ ಭೀತಿ ಎದುರಾಗಿತ್ತಾ ಇದೆಯಾ ಜನಾರ್ದನ್ ರೆಡ್ಡಿ ಅವರಿಗೆ? ಯಾಕಂದ್ರೆ ಈಗ ಶಿಕ್ಷೆಯ ಪ್ರಮಾಣ ಎಷ್ಟಿದೆ ಅದರ ಮೇಲೆ ಈಗ ಮುಂದಿನ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. 3 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದ್ರೆ ಬೇಲ್ ಸಿಗಲ್ಲ. ಈಗ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಇಷ್ಟು ದಿನ ಆರೋಪಿಯಾಗಿದ್ದಂತಹ ಜನಾರ್ದನ್ ರೆಡ್ಡಿ ಈಗ ಅಪರಾಧಿ. ಯಡಿಯೂರಪ್ಪ ಆಡಳಿತದಲ್ಲಿ ನಡೆದಿದ್ದಂತಹ ಕೇಸ್ ಅದು.
ರೆಡ್ಡಿಗೆ ಬಿಗ್ ಶಾಕ್. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಗಿದೆ. ಶಾಸಕ ಜನಾರ್ದನ ರೆಡ್ಡಿ ಅಪರಾಧಿ ಎನ್ನುವಂತಹ ತೀರ್ಪು ಹೊರಬಿದ್ದಿರುವಂಥದ್ದು. ಮತ್ತೊಂದು ಹೊಸ ರಾಜಕೀಯ ಅಧ್ಯಾಯವನ್ನ ಆರಂಭಿಸಿಕೊಂಡಿದ್ರು ಜನಾರ್ದನ ರೆಡ್ಡಿ. ಶಾಸಕರಾಗಿ ಜೊತೆಗೆ ವಾಪಸ್ ಬಿಜೆಪಿಗೆ ಮರಳಿ. ಆದರೆ ಈಗ ಅದೆಲ್ಲದಕ್ಕೂ ಕುತ್ತ. ಯಾಕಂದ್ರೆ ಬಂಧನದ ಭೀತಿ ಶುರುವಾಗಿದೆ. ಈ ಕೇಸ್ನಲ್ಲೀಗ ಅಪರಾಧಿ. ಇನ್ನೇನಿದ್ರು ಎಷ್ಟು ವರ್ಷ ಶಿಕ್ಷೆ, ಆ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಷ್ಟೇ ಬಾಕಿ ಇದೆ. 3 ವರ್ಷದ ಮೇಲೇನಾದ್ರೂ ಶಿಕ್ಷೆ ಅವರಿಗೆ ವಿಧಿಸಿದ್ದೇ ಆದ್ರೆ ಆಗ ಬೇಲ್ ಸಿಗಲ್ಲ, ಜೈಲ್ ಪಾಲಾಗಬೇಕಾಗತ್ತೆ. ಈ ಹಿಂದೆ ಜೈಲ್ ಪಾಲಾಗ ಬಂದಿದ್ದಾರೆ. ಆಗ ಅವರು ಆರೋಪಿಯಾಗಿದ್ರು, ಈಗ ಅಪರಾಧಿ. ಈಗ ಅವರಿಗಿರುವಂತಹ ಕಾನೂನಾತ್ಮಕ ಅವಕಾಶಗಳ ಬಗ್ಗೆ ಕೂಡ ಆಗ್ಲೇ ಹರೀಶ್ ವಿವರಿಸ್ತಾ ಇದ್ರು. ಒಂದೊಮ್ಮೆ ಶಿಕ್ಷೆಯ ಪ್ರಮಾಣ ಅಧಿಕ ಇದ್ದಲ್ಲಿ ಅವರ ಶಾಸಕ ಸ್ಥಾನ ಕೂಡ ಹೋಗುತ್ತೆ. ಆದರೆ ಮುಂದೆ ಅವರು ಹೈಕೋರ್ಟ್ ಅಲ್ಲಿ ಇದನ್ನು ಪ್ರಶ್ನಿಸಬಹುದು, ಅದಕ್ಕೆ ಅವಕಾಶಗಳಿದೆ. ಆದರೆ ಸತ್ಯಕ್ಕಂತೂ ಶಿಕ್ಷೆಯ ಪ್ರಮಾಣದ ಮೇಲೆ ಮತ್ತೆ ಜೈಲು ಪಾಲಾಗ್ತಾರಾ ಎನ್ನುವ ಭೀತಿ ಈಗ ಜನಾರ್ದನ ರೆಡ್ಡಿ ಅವರನ್ನ ಕಾಡ್ತಾ ಇದೆ. ಶಾಸಕ ಜನಾರ್ದನ ರೆಡ್ಡಿ ಅವರಿಗೆ ಈಗ ಬಂಧನದ ಭೀತಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಸಿಬಿಐ ನ್ಯಾಯಾಲಯ ಪ್ರಕಟಿಸಿದೆ. ಶೀಘ್ರದಲ್ಲೇ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗತ್ತೆ. 3 ವರ್ಷದ ಮೇಲೆ ಶಿಕ್ಷೆ ವಿಧಿಸಲಾಗತ್ತಾ? ಶಿಕ್ಷೆಯ ಪ್ರಮಾಣ ಏನಾಗುತ್ತೆ ಅದರ ಮೇನ್ನ ಆಧರಿಸಿ ಈಗ ಅವರ ಮುಂದಿನ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ಜೊತೆಗೆ ಮತ್ತೆ ಜೈಲು ಪಾಲಾಗ್ತಾರಾ ಎನ್ನುವ ಆತಂಕ ಈಗ ರೆಡ್ಡಿಯನ್ನ ಕಾಡ್ತಾ ಇದೆ. ರಾಜ್ಯದ 29 ಲಕ್ಷ ಟನ್ ಅದಿರನ್ನ ಲೂಟಿ ಮಾಡಿದಂತಹ ಆರೋಪದ ಕೇಸ್ ಇದು. ಓಬಳಾಪುರಂ ಮೈನಿಂಗ್ ಕೇಸ್. ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿ ಅದಿರು ಲೂಟಿ ಮಾಡಿದ್ದಾರೆ.